Hello friends, welcome back. This is Shivanand. Thanks for subscribing my channel and thanks for your loving ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿದೆ. ಯಾಕಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ತುಂಬಾ ಬೆಸ್ಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಈ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಮುಖಾಂತರ ನಾವು ಯಾವುದೇ ಒಂದು ಸಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಟೇಟ್ ಆಗಿರ್ಬೋದು ಮತ್ತು ಯಾವುದೇ ಒಂದು ಕಂಟ್ರೀಸ್ ಆಗಿರ್ಬೋದು, ಸೊ ಅಲ್ಲಿ ಇರುವಂಥ ಅಂದರೆ ಅಲ್ಲಿ ಪ್ಲೇ ಆಗುವಂಥ ಪ್ರತಿಯೊಂದು ರೇಡಿಯೋ ಸ್ಟೇಷನ್ಸ್ಗಳನ್ನು ಕೂಡ ನಾವು ಈ ಒಂದೇ ಒಂದು ಅಪ್ಲಿಕೇಶನ್ನ ಮುಖಾಂತರ ಅದು ಕೂಡ ತುಂಬಾ ಈಸಿಯಾಗಿ ತುಂಬಾ ಕ್ಲಿಯರ್ ಆಗಿ ಕೂಡ ಕೇಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಈ ಒಂದು ಅಪ್ಲಿಕೇಶನ್ ನಾವು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಮತ್ತು ಈ ಒಂದು ಅಪ್ಲಿಕೇಶನ್ನಿಂದ ನಾವು ಹೇಗೆ ನಾವು ಪ್ರತಿಯೊಂದು ಸಿಟಿ ಮತ್ತು ಸ್ಟೇಟ್ ಕಂಟ್ರೀಸ್ಗಳ ಅಲ್ಲಿ ಪ್ಲೇ ಆಗುವಂಥ ಪ್ರತಿಯೊಂದು ರೇಡಿಯೋ ಸ್ಟೇಷನ್ಸ್ಗಳನ್ನ ಕೂಡ ನಾವು ಹೇಗೆ ತುಂಬಾ ಈಸಿಯಾಗಿ ಅದು ಕೂಡ ತುಂಬಾ ಕ್ಲಿಯರ್ ಆಗಿ ಕೇಳ್ಬೋದು ಅಂತ ನಾವಿಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಈ ಒಂದು ಅಪ್ಲಿಕೇಶನ್ ನಾವೀಗ ಓಪನ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ನಮ್ಮ ಇಡೀ ಒಂದು ವರ್ಡ್ ಎಲ್ಲ ನಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ವರ್ಡಲ್ಲಿ ಸೊ ಇಲ್ಲಿ ನಿಮಗೆ ಎಲ್ಲಿ ಗ್ರೀನ್ ಮಾರ್ಕ್ಸ್ಗಳೆಲ್ಲ ಕಾಣಿಸ್ತಾ ಇದೆಯೋ ಸೊ ಆ ಗ್ರೀನ್ ಮಾರ್ಕ್ಸ್ಗಳೆಲ್ಲ ಪ್ರತಿಯೊಂದು ಕೂಡ ಒಂದು ರೇಡಿಯೋ ಸ್ಟೇಷನ್ ಆಗಿದೆ. ಸೊ ಹಾಗಾದ್ರೆ ಇದನ್ನ ಹೇಗೆ ನಾವು ಪ್ಲೇ ಮಾಡೋದು, ಇದನ್ನ ಯಾವ ರೀತಿಗೆ ನಾವು ಇದು ಯಾವ ಒಂದು ಕಂಟ್ರಿಯ ಒಂದು ಚಾನಲ್ ಆಗಿದೆ ಮತ್ತು ಯಾವ ಒಂದು ಸ್ಟೇಟ್ನ ಒಂದು ಚಾನಲ್ ಆಗಿದೆ ಅಥವಾ ಯಾವ ಒಂದು ಸಿಟಿಯ ಚಾನಲ್ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಂತಂದ್ರೆ ಸೊ ಈ ಒಂದು ಅರ್ತ್ ಏನಿದೆ ನೋಡಿ ಇದನ್ನ ನಾವು ಈ ರೀತಿಯಾಗಿ ಝೂಮ್ನ ಮಾಡ್ಕೊಳ್ಬೇಕಾಗತ್ತೆ. ಝೂಮ್ನ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಾವು ರೊಟೇಟ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಇದನ್ನ ರೊಟೇಟ್ನ ಮಾಡಿದ ತಕ್ಷಣ ಸೊ ಇಲ್ಲಿ ಎಲ್ಲಿ ಗ್ರೀನ್ ಕಲರ್ಸ್ನ ಒಂದು ಡಾಟ್ಗಳು ಕಾಣಿಸ್ತಾ ಇದೆ ಆ ಒಂದು ಗ್ರೀನ್ ಕಲರ್ ಡಾಟ್ ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಈಗ ಆಲ್ರೆಡಿ ಒಂದು ಚಾನಲ್ ಇಲ್ಲಿ ನಮಗೆ ಪ್ಲೇ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಕೆನಡಾ ಕಂಟ್ರಿದಾಗಿದೆ. ಇಲ್ಲಿ ನೋಡುವ ನಿಮಗೆ ಇಲ್ಲಿ ಕೆನಡಾ ಅಂತ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಅದರಲ್ಲಿರುವಂಥ ಈ ಚಾನಲ್ಸ್ಗಳು ನಮಗೆ ಇಲ್ಲಿ ಪ್ಲೇ ಆಗ್ತಾ ಇದೆ. ಬಟ್ ಫ್ರೆಂಡ್ಸ್, ಇದನ್ನ ನಾನು ನಿಮಗೆ ಪ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನ ನಾನು ವಾಲ್ಯೂಮ್ನ ಕೊಡೋಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಈ ಒಂದು ವಾಲ್ಯೂಮ್ನ ರೈಸ್ನ ಮಾಡಿದ್ರೆ ಸೊ ಇದು ಮೇ ಬಿ ಇದು ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಸೊ ಹಾಗಾಗಿ ನಾನು ಈ ಒಂದು ವಾಲ್ಯೂಮ್ನ ಇನ್ಕ್ರೀಸ್ನ ಮಾಡ್ತಾರೆ, ನೀವು ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಕೆನಡಾ ಅಂತ ನಿಮಗೆ ಈ ಒಂದು ಕಂಟ್ರಿಯ ಒಂದು ಚಾನಲ್ ಆಲ್ರೆಡಿ ಪ್ಲೇ ಆಗಿದೆ. ಸೊ ಅದಾದ ತಕ್ಷಣ ಮತ್ತೆ ನಾನು ಇಲ್ಲಿ ಪಕ್ಕದಲ್ಲಿರುವಂಥ ಬೇರೆ ಡಾಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ, ಗ್ರೀನ್ ಡಾಟ್ ಮೇಲೆ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಕೆನಡಾದಲ್ಲಿ ಇದು ಮತ್ತೆ ಬೇರೆ ಒಂದು ಸ್ಟೇಷನ್ ನಮಗೆ ಇಲ್ಲಿ ಪ್ಲೇ ಆಗ್ತಾ ಇದೆ. ಸೊ ಅದಾದ ತಕ್ಷಣ ನಾವೀಗ ಮತ್ತೆ ತುಂಬ ದೂರ ಬಂದುಬಿಟ್ಟು ಇಲ್ಲಿ ಮತ್ತೆ ಬೇರೆ ಯಾವುದಾದ್ರು ಒಂದು ಕಂಟ್ರಿಯ ಒಂದು ರೇಡಿಯೋ ಸ್ಟೇಷನ್ ನಾವೀಗ ಪ್ಲೇನ ಮಾಡೋಣ, ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಈಗ ನಾನು ಇಲ್ಲಿರೋದು ಯಾವುದೋ ಒಂದು ರೇಡಿಯೋ ಸ್ಟೇಷನ್ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಇದು ನೆದರ್ಲ್ಯಾಂಡ್ಸ್ನ ಒಂದು ರೇಡಿಯೋ ಸ್ಟೇಷನ್ ನಮಗೆ ಇಲ್ಲಿ ಪ್ಲೇ ಆಗಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ನೀವು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕಂಟ್ರಿ ಅಥವಾ ಯಾವ ಒಂದು ಸ್ಟೇಟ್ ಅಥವಾ ಯಾವ ಒಂದು ಸಿಟಿಯ ಒಂದು ರೇಡಿಯೋ ಸ್ಟೇಷನ್ ನೀವು ಕೇಳೋಕೆ ಇಷ್ಟಪಡ್ತಿರೋ ಸೊ ಇಲ್ಲಿ ಮೇಲೆ ಕಾಣಿಸ್ತಾರಂತ ಈ ಒಂದು ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡೋಗುತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವ ಒಂದು ಸಿಟಿಯ ಒಂದು ರೇಡಿಯೋ ಸ್ಟೇಷನ್ ಕೇಳಬೇಕಂತ ಇರ್ತೀರ ಆ ಒಂದು ಸಿಟಿನ ನೀವು ಇಲ್ಲಿ ಸರ್ಚ್ ಮಾಡೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗ ಇಲ್ಲಿ ಬ್ಯಾಂಗ್ಳೂರ್ ಅಂತ ಸರ್ಚ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು ಬ್ಯಾಂಗ್ಳೂರ್ ಅಂತ ಸರ್ಚ್ನ ಮಾಡಿದ ತಕ್ಷಣ ಇದು ನಮ್ಮ ಒಂದು ಇಂಡಿಯಾ ಮ್ಯಾಪ್ ಹತ್ರ ಬಂದು ಮತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂಥ ಈ ಒಂದು ಬ್ಯಾಂಗ್ಳೂರಿನ ಒಂದು ರೇಡಿಯೋ ಸ್ಟೇಷನ್ಗಳು ನಮಗೆ ಇಲ್ಲಿ ಪ್ಲೇ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೇಡಿಯೋ ಸ್ಟೇಷನ್ಸ್ಗಳು ಕೂಡ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ನಮ್ಮ ರೇಡಿಯೋ ಮತ್ತು ರೇಡಿಯೋ ಸಿಟಿ ಡ್ಯಾನ್ಸ್ ಅಂತಿದೆ, ರೇಡಿಯೋ ಸಿಟಿ ಫೇತ್ ಅಂತಿದೆ ಮತ್ತು ರೇಡಿಯೋ ಸಿಟಿ ಕನ್ನಡ ಅಂತಿದೆ. ಮತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರು ಇಂಡಿಯಾ ಅಂತ ತೋರಿಸ್ತಾ ಇದೆ. ಸೊ ಅದಾದಮೇಲೆ ಅದ್ರ ಮೇಲ್ಗಡೆ ನಿಮಗೆ ಟೈಮ್ ಕೂಡ ತೋರಿಸ್ತಾ ಇದೆ, ನೋಡ್ಬೋದು ನಮಗೆ ಇಲ್ಲಿ 1:42 PM ಆಗಿದೆ. ಸೊ ಈ ರೀತಿಯಾಗಿ ನೀವು ಯಾವುದೇ ಒಂದು ಗ್ರೀನ್ ಕಲರ್ ಒಂದು ಡಾಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರು ಕೂಡ ಆ ಒಂದು ಸಿಟಿಯ ಒಂದು ರೇಡಿಯೋ ಸ್ಟೇಷನ್ ಕೇಳ್ಬೋದು. ನೀವು ನೋಡ್ಬೋದು ಈಗ ಇಲ್ಲಿ ಹೈದ್ರಾಬಾದ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ಬೇರೆ ಯಾವುದೇ ಒಂದು ಸ್ಟೇಟ್ನ ಒಂದು ರೇಡಿಯೋ ಸ್ಟೇಷನ್ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಸಿಟಿಯ ಒಂದು ಕಂಟ್ರಿ ರೇಡಿಯೋ ಸ್ಟೇಷನ್ಗಳನ್ನು ಕೂಡ ನೀವು ತುಂಬಾ ಈಸಿಯಾಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಈಗ ಬಾಂಗ್ಲಾದೇಶದ ಒಂದು ರೇಡಿಯೋ ಸ್ಟೇಷನ್ ನಮಗೆ ಇಲ್ಲಿ ಪ್ಲೇ ಆಗ್ತಾ ಇದೆ. ಸೊ ಈ ರೀತಿ ಫ್ರೆಂಡ್ಸ್, ನೀವು ವರ್ಲ್ಡಲ್ಲಿರುವಂಥ ಪ್ರತಿಯೊಂದು ಸಿಟೀಸ್ ಮತ್ತು ಆಮೇಲೆ ಸ್ಟೇಟ್ಸ್ಗಳಾಗಿರ್ಬೋದು ಮತ್ತು ಕಂಟ್ರೀಸ್ಗಳಾಗಿರ್ಬೋದು ಸೊ ಅಲ್ಲಿ ಪ್ಲೇ ಆಗುವಂಥ ಒಂದು ರೇಡಿಯೋ ಸ್ಟೇಷನ್ಸ್ಗಳನ್ನ ನೀವು ತುಂಬಾ ಈಸಿಯಾಗಿ ಒಂದೇ ಒಂದು ಅಪ್ಲಿಕೇಶನ್ ಮುಖಾಂತರ ಅದು ಕೂಡ ಜಸ್ಟ್ ಒಂದು ಕ್ಲಿಕ್ಕಲ್ಲೇ ನೀವು ಪ್ಲೇನ ಮಾಡಿ ಕೇಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ರೇಡಿಯೋ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡಿ ನೋಡಿ. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈಗ ಕೆಲವೊಂದು ಸ್ಟೇಟ್ಗಳ ಒಂದು ರೇಡಿಯೋ ಸ್ಟೇಷನ್ಗಳಾಗಿರೋದು ಮತ್ತು ಕೆಲವೊಂದು ಸಿಟಿಗಳ ರೇಡಿಯೋ ಸ್ಟೇಷನ್ಸ್ಗಳನ್ನ ನಾವು ಸಪ್ರೇಟ್ ಆಗಿ ನಾವು ಆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ಬಟ್ ಈ ಒಂದೇ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪ್ರತಿಯೊಂದು ಸಿಟಿ ಸ್ಟೇಟ್ ಕಂಟ್ರೀಸ್ಗಳ ಒಂದು ರೇಡಿಯೋ ಸ್ಟೇಷನ್ಸ್ಗಳನ್ನ ಕೂಡ ನೀವು ತುಂಬಾ ಈಸಿಯಾಗಿ ಕೇಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ಇದೇ ರೀತಿಯ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.